22ನೇ ವರ್ಷದಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. 22ನೇ ಪಾಠ ಜಾಗತಿಕ ಸಂಸ್ಥೆಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ದಯಮಾಡಿ ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. SSLC 2022 ಪರಿಷ್ಕೃತ ಸಮಾಜ ವಿಜ್ಞಾನ ಕ್ವಶನ್ ಆನ್ಸರ್ಸ್ ಅಂತ ಇದೆ. ಅದನ್ನು ಒತ್ತಿ ತಾವುಗಳು ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಅಷ್ಟೇ ಅಲ್ಲದೆ ದಯಮಾಡಿ ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ಈ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗ್ತದೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದಿ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ಎಲ್ಲ ತರಗತಿಗಳ ಕಲಿಕಾ ಚೇತರಿಕೆಗಳ ವಿಡಿಯೋಗಳಿದ್ದಾವೆ. ಹಿಂದಿ, ಸಮಾಜ ವಿಜ್ಞಾನದಲ್ಲಿ ರಾಜ್ಯ ಪಠ್ಯಪುಸ್ತಕಗಳ ಎಲ್ಲ ಕ್ಲಾಸ್ಗಳ ಒಂದು ಕ್ವಶನ್ ಆನ್ಸರ್ಸ್, ನೋಟ್ಸ್, ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ಸ್ ವಿಡಿಯೋಗಳಿದ್ದಾವೆ. NMMS ವಿಷಯದ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ವಿಡಿಯೋಗಳು ಸಹಿತ ಇದ್ದಾವೆ. ಸೊ ಒಂದು ಸಾರಿ ತಾವೇನು ಮಾಡ್ಬೋದು ಅಂತಂದರೆ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ಸೊ ತಮಗೆ ಇರ್ತಕ್ಕಂಥ ಭಾಳಷ್ಟು ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳು ನಿಮಗಾಗಿದ್ದಾವೆ. ಅವುಗಳ ಉಪಯೋಗಗಳನ್ನು ನೀವುಗಳು ಪಡೆದುಕೊಳ್ಳ್ರಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಬಂದು ಜಾಯ್ನ್ ಆಗಿ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿ. ಪ್ರಶ್ನೆ 1, ವಿಶ್ವಸಂಸ್ಥೆಯು ಪ್ರಾರಂಭವಾದ ವರ್ಷ ಡ್ಯಾಶ್. ಉತ್ತರ 1945 ಅಕ್ಟೋಬರ್ 24. ಪ್ರಶ್ನೆ 2, ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಡ್ಯಾಶ್ ನಗರದಲ್ಲಿದೆ. ಉತ್ತರ ನ್ಯೂಯಾರ್ಕ್. ಪ್ರಶ್ನೆ 3, ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎನ್ನುವ ಮಾದರಿಯಲ್ಲಿರುವ ಅಂಗಸಂಸ್ಥೆ ಡ್ಯಾಶ್. ಉತ್ತರ ಭದ್ರತಾ ಸಮಿತಿ. ಪ್ರಶ್ನೆ 4, ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ಅವಧಿ ಡ್ಯಾಶ್ ವರ್ಷಗಳು. ಉತ್ತರ 3. ಪ್ರಶ್ನೆ 5, ಅಂತಾರಾಷ್ಟ್ರೀಯ ನ್ಯಾಯಾಲಯವು ಡ್ಯಾಶ್ ಎಂಬಲ್ಲಿ ಇದೆ. ನೆದರ್ಲ್ಯಾಂಡ್ನ ಹೇಗ್ ನಗರದಲ್ಲಿ. ಪ್ರಶ್ನೆ 6, ವಿಶ್ವಸಂಸ್ಥೆಯ ಈಗಿನ ಮಹಾಕಾರ್ಯದರ್ಶಿ ಹೆಸರು ಡ್ಯಾಶ್. ಉತ್ತರ ಆಂಟೋನಿಯೋ ಗುಟೆರಸ್. ಪ್ರಶ್ನೆ 7, ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದ ವರ್ಷ ಡ್ಯಾಶ್. ಉತ್ತರ 1948. ಪ್ರಶ್ನೆ 8, ಸಾರ್ಕ್ ಸ್ಥಾಪನೆಯಾದ ವರ್ಷ ಡ್ಯಾಶ್. ಉತ್ತರ 1985. ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಗುಂಪುಗಳಲ್ಲಿ ಚರ್ಚೆ ಮಾಡಿ 2-3 ವಾಕ್ಯಗಳಲ್ಲಿ ಉತ್ತರ ಬರೀಲಿಕ್ಕೆ ಕೊಟ್ಟಿದ್ದಾರೆ. ಪ್ರಶ್ನೆ 1 ವಿಶ್ವಸಂಸ್ಥೆಗೆ ಸ್ಥಾಪನೆಗೆ ಮುಂದಾದವರ ಹೆಸರುಗಳನ್ನು ತಿಳಿಸಿ. ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್ ಮತ್ತು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಮೂವರೂ ಕೂಡ ವಿಶ್ವಸಂಸ್ಥೆ ಸ್ಥಾಪನೆಗೆ ಮುಂದಾಗಿರ್ತಕ್ಕಂಥ ವ್ಯಕ್ತಿಗಳು. ಪ್ರಶ್ನೆ 2, ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಯಾವುವು? 1 ಸಾಮಾನ್ಯ ಸಭೆ, 2 ಭದ್ರತಾ ಸಮಿತಿ, 3 ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ, 4 ದತ್ತಿ ಸಮಿತಿ, 5 ಅಂತಾರಾಷ್ಟ್ರೀಯ ನ್ಯಾಯಾಲಯ, ಕಡೆಗೂ ಸಚಿವಾಲಯ. ಪ್ರಶ್ನೆ 3, ಭದ್ರತಾ ಸಮಿತಿಯಲ್ಲಿನ ಖಾಯಂ ಸದಸ್ಯ ರಾಷ್ಟ್ರಗಳು ಯಾವುವು? ಉತ್ತರ ಅಮೆರಿಕ ಸಂಯುಕ್ತ ಸಂಸ್ಥಾನ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೈನಾ. ಪ್ರಶ್ನೆ 4, ವಿಶ್ವ ಆರೋಗ್ಯ ಸಂಸ್ಥೆಯ ಕಾರ್ಯಸೂಚಿಯಲ್ಲಿರುವ ವಿಷಯಗಳು ಯಾವುವು? ಉತ್ತರ ಜನಸಂಖ್ಯಾ ಸ್ಫೋಟ, ಪರಿಸರ ಸಂರಕ್ಷಣೆ, ಹಸಿವು, ಪೌಷ್ಟಿಕತೆಯ ಕೊರತೆ ಇವೆಲ್ಲ ವಿಶ್ವ ಆರೋಗ್ಯ ಸಂಸ್ಥೆಯ ಕಾರ್ಯಸೂಚಿಯಲ್ಲಿರುವ ವಿಷಯಗಳೇ ಆಗಿದ್ದಾವೆ. ಪ್ರಶ್ನೆ 5, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಕಾರ್ಯಗಳನ್ನು ಪಟ್ಟಿ ಮಾಡಿರಿ. ಸಾಮಾಜಿಕ ವರ್ಗದ, ಕಾರ್ಮಿಕ ವರ್ಗದ ಸಾಮಾಜಿಕ ಭದ್ರತೆ, ಆರೋಗ್ಯ ಸಂರಕ್ಷಣೆ, ಉತ್ತಮ ಜೀವನ ಮಟ್ಟ ಇವು 3 ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಕಾರ್ಯಗಳು. ಸಾರ್ಕನ್ನು ವಿಸ್ತರಿಸಿ ಬರೀರಿ ಕೇಳಿದ್ದಾರೆ. ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತಕ್ಕಂಥದ್ದು ಸಾರ್ಕ್ನ ವಿಸ್ತೃತ ರೂಪ ಇತ್ತು. ಇನ್ನು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಚರ್ಚೆ ಮಾಡಿ 10 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಿತ್ತು. ಫಸ್ಟ್ ಕ್ವಶನ್ ಕೇಳಿದ್ದಾರೆ, ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ಪಟ್ಟಿ ಮಾಡಿರಿ ಅಂತ ಇದೆ. ಉತ್ತರ ಇದೆ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆಯನ್ನು ಕಾಪಾಡೋದು, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನು ಬೆಳೆಸೋದು, ಮಾನವನ ಮೂಲಭೂತ ಹಕ್ಕುಗಳ ಬಗೆಗೆ ನಂಬುಗೆ ಹೆಚ್ಚಿಸೋದು, ಅಂತಾರಾಷ್ಟ್ರೀಯ ಮಟ್ಟದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು, ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯ ಮತ್ತು ಒಡಂಬಡಿಕೆಗಳ ಷರತ್ತುಗಳಿಗೆ ಮನ್ನಣೆ ಒದಗಿಸೋದು, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆಯ ಕೇಂದ್ರವಾಗಿ ಕಾರ್ಯನಿರ್ವಹಿಸೋದು ಅನ್ನೋದು ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 2, ಸಾಮಾನ್ಯ ಸಭೆಯ ರಚನೆಯನ್ನು ವಿವರಿಸಿರಿ. ಇದು ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳ ಒಳಗೊಂಡ ಅಂಗಸಂಸ್ಥೆ. ಪ್ರತಿ ಸದಸ್ಯ ರಾಷ್ಟ್ರ 5 ಸದಸ್ಯರನ್ನು ಇದಕ್ಕೆ ಕಳುಹಿಸಿಕೊಡ್ತದೆ. ಪ್ರತಿ ಸದಸ್ಯ ರಾಷ್ಟ್ರಕ್ಕೆ 1 ಮತದ ಹಕ್ಕನ್ನು ಕೊಡ್ತಾರೆ. 1 ವರ್ಷದ ಅವಧಿಗೆ ಓರ್ವ ಅಧ್ಯಕ್ಷ, 17 ಉಪಾಧ್ಯಕ್ಷರು, 7 ಸ್ಥಾಯಿ ಸಮಿತಿಗಳಿಗೆ 7 ಅಧ್ಯಕ್ಷರು ಇರ್ತಾರೆ. ಮುಂದಿನ ಪ್ರಶ್ನೆ 3, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಕಾರ್ಯಗಳು ಯಾವುವು?
ಅಂತಾರಾಷ್ಟ್ರೀಯ ವಲಯದ ಆರ್ಥಿಕ ಮತ್ತು ಸಾಮಾಜಿಕ ವಿಷಯಗಳ ಅಧ್ಯಯನವನ್ನು ಮಾಡಿ ವರದಿಯನ್ನು ಕೊಡೋದು. ನಿರಾಶ್ರಿತರ ಬಗ್ಗೆ, ಮಹಿಳೆಯರ ಸ್ಥಾನಮಾನ, ವಸತಿ ಸಮಸ್ಯೆಗಳ ಬಗ್ಗೆ ಕೆಲಸ ಮಾಡೋದು, ಮಾನವ ಹಕ್ಕುಗಳು ಮತ್ತು ಮೂಲಭೂತ ಸ್ವಾತಂತ್ರ್ಯದ ಬಗೆಗೆ ಕೆಲಸ ಮಾಡೋದು, ಮಾನವ ಸಂಪನ್ಮೂಲನ, ಸಂಸ್ಕೃತಿ, ಶಿಕ್ಷಣ ಈ ವಿಷಯಗಳ ಬಗ್ಗೆ ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ನಡೆಸೋದು, ವಿಶೇಷ ಪ್ರಾವೀಣ್ಯತೆಯ ಅಂಗಸಂಸ್ಥೆಗಳ ಜೊತೆಗೆ ಕೂಡಿ ಕೆಲಸವನ್ನು ನಿರ್ವಹಿಸೋದು. ಪ್ರಶ್ನೆ 4. ಜಾಗತಿಕ ಹಂತದಲ್ಲಿ ಶಾಂತಿ ಸ್ಥಾಪನೆ ಮಾಡುವಲ್ಲಿ ವಿಶ್ವಸಂಸ್ಥೆಯ ಪಾತ್ರ ಮಹತ್ತರವಾಗಿದೆ. ಈ ಹೇಳಿಕೆಯನ್ನು ಸಮರ್ಥಿಸಿರಿ. ಉತ್ತರ ಇದೆ ವಿದ್ಯಾರ್ಥಿಗಳೇ. ಹಲವಾರು ರಾಜಕೀಯ ಸಂಘರ್ಷಗಳನ್ನು ವಿಶ್ವಸಂಸ್ಥೆ ನಿವಾರಣೆ ಮಾಡದ. ಯುದ್ಧ ಸ್ತಂಭನದ ರೇಖೆಯ ವೀಕ್ಷಕರು ಅಥವಾ ಶಾಂತಿ ಪಡೆಗಳ ಮೂಲಕ ಕೆಲಸ ಮಾಡ್ತದ. ಸೂಯೆಜ್ ಕಾಲುವೆ ಬಿಕ್ಕಟ್ಟಿನ ಪರಿಹಾರವನ್ನು ಮಾಡದ. ಇರಾನ್ ಸಂಘರ್ಷ ಬಗೆಹರಿಸದ. ಹಂಗೇರಿ ಮತ್ತು ಕಾಂಗೋ ವಿವಾದಗಳನ್ನು ಸಹಿತ ಪರಿಹಾರ ಮಾಡಿದ್ರೆ ಅಣ್ವಸ್ತ್ರ ಮತ್ತು ಸಾಂಪ್ರದಾಯಿಕ ನಿಶಸ್ತ್ರೀಕರಣದ ಕೆಲಸವನ್ನು ಸಹಿತ ಏನು ಮಾಡೋದಪ್ಪ ಅಂದ್ರೆ ವಿಶ್ವಸಂಸ್ಥೆ ಮಾಡಿದೆ ಅಂತ ಹೇಳ್ತಾರೆ. ಪ್ರಶ್ನೆ 5. ಯುನೆಸ್ಕೋದ ಕಾರ್ಯಗಳು ಯಾವುವು? ವಿಜ್ಞಾನ, ಶಿಕ್ಷಣ, ಸಂಸ್ಕೃತಿಗೆ ಪ್ರೋತ್ಸಾಹವನ್ನು ಕೊಡತಕ್ಕಂಥ ಕೆಲಸ, ತಾಂತ್ರಿಕ ಶಿಕ್ಷಣ ಒದಗಿಸೋದು, ಮಾಧ್ಯಮ ತಂತ್ರಗಾರಿಕೆ, ರಚನಾತ್ಮಕ ಚಿಂತನೆ, ಸಾಂಸ್ಕೃತಿಕ ವಿಚಾರಗಳು, ಪರಿಸರ ವಿಜ್ಞಾನ, ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳಿಗೆ ಸಹಾಯವನ್ನು ಮಾಡೋದು ಇವೆಲ್ಲ ಯುನೆಸ್ಕೋದ ಕಾರ್ಯಗಳು. ಪ್ರಶ್ನೆ 6. ಜಾಗತಿಕ ಮಟ್ಟದಲ್ಲಿನ ಆರ್ಥಿಕ ಸಮಸ್ಯೆಗಳ ಪರಿಹಾರದಲ್ಲಿ IMFನ ಪಾತ್ರವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಉತ್ತರ: IMF ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನವನ್ನು ಮಾಡ್ತದೆ. ವಿಶ್ವ ವಾಣಿಜ್ಯ ವ್ಯವಹಾರವನ್ನು ಬೆಳೆಸ್ತದ. ಆರ್ಥಿಕ ಸ್ಥಿರತೆಗೆ ಸಹಾಯಕವನ್ನು IMF ಮಾಡ್ತದೆ. ಉತ್ತಮ ವಿದೇಶಿ ಪಾವತಿ ಸಮತೋಲನವನ್ನು ಕಾಯ್ದುಕೊಳ್ತದೆ. ರಾಷ್ಟ್ರಗಳ ಪರಸ್ಪರ ಸಂಬಂಧವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಸಹಿತ IMF ಮಾಡ್ತದೆ. ಮುಂದಿನ ಪ್ರಶ್ನೆ 7. ಕಾಮನ್ವೆಲ್ತ್ ರಾಷ್ಟ್ರಸಂಘದ ಉದ್ದೇಶಗಳನ್ನು ಪಟ್ಟಿ ಮಾಡಿರಿ. ಪ್ರಜಾತಂತ್ರವನ್ನು ಎತ್ತಿ ಹಿಡಿಯೋದು, ಸ್ವಾತಂತ್ರ್ಯದ ಸಂರಕ್ಷಣೆ ಮಾಡೋದು, ಬಡತನ ನಿರ್ಮೂಲನೆ ಮಾಡೋದು, ವಿಶ್ವಶಾಂತಿ ನೆಲೆಗೊಳಿಸೋದು, ಕ್ರೀಡೆಯ ವೃದ್ಧಿ, ವಿಜ್ಞಾನದ ವೃದ್ಧಿ, ಕಲೆಯ ಬೆಳವಣಿಗೆ ವೃದ್ಧಿಯನ್ನು ಮಾಡ್ತಕ್ಕಂಥದ್ದು. ಯುರೋಪಿಯನ್ ಯೂನಿಯನ್ ಸಂಸ್ಥೆಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಇದು ಲಾಸ್ಟ್ ಕ್ವಶನ್ ಇದೆ ಅಂತಲೂ ಕೂಡ ನೋಡುವ. ಇದು 27 ಯುರೋಪಿನ ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡ ಸಂಸ್ಥೆ. 1992ರಲ್ಲಿ ಉಗಮ ಆಯಿತು. ಸದಸ್ಯ ರಾಷ್ಟ್ರಗಳ ಮಧ್ಯೆ ಸಮಾನ ಏಕ ಮಾರುಕಟ್ಟೆ, ಒಂದೇ ಚಲಾವಣೆಯ ಕರೆನ್ಸಿ, ಸಮಾನ ಕೃಷಿ ಹಾಗೂ ವ್ಯಾಪಾರ ಧೋರಣೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡ್ತದೆ. ಇದಕ್ಕೆ 4 ಅಂಗಸಂಸ್ಥೆಗಳಿದ್ದಾವೆ. 1ನೇದು ಸಮಿತಿ, 2ನೇದು ಆಯೋಗ, 3ನೇದು ಯುರೋಪಿನ ಸಂಸತ್ತು, 4ನೇದು ಯುರೋಪಿನ ನ್ಯಾಯಾಲಯ ಅಂತ ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಇಷ್ಟು ಜೊತೆಗೆ ಏನು ಹೇಳಿದ್ದಾರೆ, ಇದು ಒಂದು ಸಂಯುಕ್ತ ರಾಜ್ಯವನ್ನು ಹೋಲುವಂಥದ್ದು, ಶಾಂತಿ ಮತ್ತು ಪ್ರಜಾತಂತ್ರಕ್ಕಾಗಿ ಕೆಲಸವನ್ನು ಮಾಡ್ತದೆ. ಇಷ್ಟಿತ್ತು ನೋಡಿ ಯುರೋಪಿನ ಯೂನಿಯನ್ ಸಂಸ್ಥೆಯ ಬಗ್ಗೆ ಇರತಕ್ಕಂಥದ್ದು. ಇಲ್ಲಿಗೆ 10ನೇ ತರಗತಿಯ 22ನೇ ಪಾಠ ಜಾಗತಿಕ ಸಂಸ್ಥೆಗಳು ಪಾಠದ ಕ್ವಶನ್ ಆನ್ಸರ್ಸ್ಗಳನ್ನು ಸಹಿತ ಕಂಪ್ಲೀಟ್ ಆಯಿತು. ತುಂಬ ಶಾರ್ಟಾಗಿ ಆನ್ಸರ್ಸ್ಗಳನ್ನು ಹೇಳಿದ್ದೀವಿ, ನಿಮ್ಮ ಎಕ್ಸಾಮ್ಗೆ ಬೆನಿಫಿಟ್ ಆಗ್ತಕ್ಕಂಥದ್ದು.